ರಾಜ್ಯದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಉಡುಪಿ ಜಿಲ್ಲೆ ಕೂಡ ಒಂದು. ಇಲ್ಲಿನ ಮಲ್ಪೆ ಪಡುಕೆರೆ ಸಮೀಪದ ಕಿದಿಯೂರು ಗರಡಿ ಪರಿಸರದಲ್ಲಿ ಜನವರಿ ತಿಂಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ. ಟ್ಯಾಂಕರ್ ಮೂಲಕ ಹೊರಗಿನಿಂದ ನೀರು ತರಿಸಿಕೊಳ್ಳುವ ಪರಿಸ್ಥಿತಿ ಇದೆ. ಅಂಬಲ್ಪಾಡಿ ಪಂಚಾಯತ್ ವ್ಯಾಪ್ತಿಗೆ ಬರುವ ಇಲ್ಲಿನ ಸುಮಾರು 40 ಮನೆಗಳು ನೀರಿಲ್ಲದೆ ಪರದಾಡುವಂತೆ ಆಗಿದೆ. ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಇನ್ನೊಂದು ಕಡೆ ಅತಿ ದೊಡ್ಡ ಕುಡಿಯುವ ನೀರಿನ ಯೋಜನೆ ಆರಂಭವಾಗಿದೆ. ಹಾಗಾಗಿ ಉಡುಪಿ ಜಿಲ್ಲೆಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಲ್ಲ ಅನ್ನೋ ಭರವಸೆ ಹುಸಿಯಾಗ್ತಾ ಇದೆ. ಫೆಬ್ರವರಿ ಆರಂಭದಲ್ಲೇ ಉಡುಪಿ ನಗರದಲ್ಲೇ ಕುಡಿಯುವ ನೀರಿನ ಸಮಸ್ಯೆ ತಲೆ ಎತ್ತಿದೆ. ಅತಿ ಹೆಚ್ಚು ಮಳೆ ಬೀಳುವ ಉಡುಪಿಯಲ್ಲೇ ನೀರಿನ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವ ಸೂಚನೆ ನೀಡಿದೆ. ಅಂಬಲ್ಪಾಡಿ ಗ್ರಾಮದ ಕಿದಿಯೂರಿನಲ್ಲಿ ಜನವರಿಯಿಂದ ನೀರು ಸರಬರಾಜು ವ್ಯತ್ಯಯ ಉಂಟಾಗಿದೆ. ಕರಾವಳಿ ಬಿಸಿಲ ಧಗೆ ಆರಂಭವಾದಾಗಲೇ ನೀರಿನ ಬರ ಕೂಡ ಆರಂಭವಾಗಿದೆ. ಕಿದಿಯೂರು ಗರಡಿ ಬಳಿ ಇರುವ 35ರಿಂದ 40 ಮನೆಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಈ ಪರಿಸರದ ಮನೆಗಳಿಗೆ ನೀರು ಸರಬರಾಜು ವ್ಯತ್ಯಯದಿಂದ ಜನ ಹೈರಾಣಗೊಂಡಿದ್ದಾರೆ. ಬಿಸಿಲ ತಾಪಮಾನ ಹೆಚ್ಚಳದಿಂದ ಬಾವಿಗಳಲ್ಲಿ ಉಪ್ಪು ನೀರಿನ ಸಮಸ್ಯೆ ಶುರುವಾಗಿದೆ. ಪಕ್ಕದಲ್ಲೇ ಹರಿಯುವ ಕಡಲು ಹಾಗೂ ಪಾಪನಾಶಿನಿ ನದಿ ನೀರು ಉಪ್ಪಾಗಿರುವ ಕಾರಣ ಬಾವಿ ನೀರು ಉಪ್ಪಾಗಿದೆ. ನಮಗೆ ನೀರೇ ಬರುವುದಿಲ್ಲ. ಜನವರಿಯಿಂದ ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಹೇಳಿ ಒಂದೊಂದು ಕೊಡಪನ ಮಾತ್ರ ಒಂದು ಬರ್ತದೆ ಬಿಟ್ಟು ಮತ್ತೆ ಜಾಸ್ತಿ ನೀರು ಬರುವುದಿಲ್ಲ. ನಾವು ಕೈಕಾಲು ಸರಿ ಇಲ್ಲದವರು ಎಲ್ಲಿ ಹೋಗಿ ನೀರು ತರುವುದು, ಹೇಗೆ ಬದುಕುವುದು ಹೇಳಿ ನೀವು? ಹೇಳಿ ನೀವು. ನಾವು ಮಕ್ಕಳ ಮರಿಯನ್ನು ಎಲ್ಲಿ ಕರ್ಕೊಂಡು ಹೋಗಲಿ? ನಾವು ಹೇಗೆ ಬದುಕಲಿ? ನಾವು ಇಲ್ಲಿ ಸಮುದ್ರ ಉಂಟು, ಉಪ್ಪು ನೀರು ಕುಡಿದು ಬದುಕುವುದಾ ಹೇಳಿ? ನೀವು ಹೇಳಿ. ಯಾವಾಗ ನಮಗೆ ಮನೆಯಲ್ಲಿ ಯಾರು ದುಡಿಯುವವರಿದ್ದಾರೆ ಅಷ್ಟು ದುಡ್ಡು ಕೊಟ್ಟು ನೀರು ಇದು ಮಾಡಲಿಕ್ಕೆ? ಎಂತ ಹೇಗೆ ಬದುಕಲಿ ಹೇಳಿ? ಟೊಂಕು ಕಾಲು ಮಾಡಿಕೊಂಡು ಎಲ್ಲಿ ಹೋಗುದು ನೀರು ತರಲಿಕ್ಕೆ? ಸಾಯುವುದನ್ನೊಂದು ಬದುಕಬೇಕಂತ ಆಸೆ ಉಂಟಲ್ಲ ಎಲ್ಲರಿಗೂ. ಮನೆಗೆ ಟ್ಯಾಂಕರ್ ನೀರು ತರಿಸುವ ಅನಿವಾರ್ಯತೆ. ಸಮುದ್ರದ ಹಿನ್ನೀರು ಪರಿಸರದಲ್ಲಿರುವ ಕಿದಿಯೂರು ಗರಡಿಯ ಬಹುತೇಕ ಬಾವಿಯ ನೀರು ಉಪ್ಪು. ಹಾಗಾಗಿ ಗ್ರಾಮ ಪಂಚಾಯತ್ ನೀರನ್ನು ಅವಲಂಬಿಸಿ ಗ್ರಾಮಸ್ಥರು ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ. ಪಂಚಾಯತ್ ನೀರು ಬರದೇ ಹೋದರೆ ಟ್ಯಾಂಕರ್ ಗತಿ ಇಲ್ಲಿಯ ಮಂದಿಗೆ. ಹಳೆಯ ಪೈಪ್ ನೀರು ದಿಕ್ಕು ಬದಲಾಯಿಸುವ ಕಾಮಗಾರಿ ನಡೀತಾ ಇದೆ. ಹಾಗಾಗಿ ಈ ಭಾಗದ ಜನರಿಗೆ ಪಂಚಾಯತ್ ನೀರು ಕೂಡ ಬರ್ತಾ ಇಲ್ಲ. ಈ ಭಾಗದ ಜನ ಪ್ರಶ್ನೆ ಮಾಡಿದರೆ ತಾಂತ್ರಿಕ ಸಮಸ್ಯೆ ಎಂತಾರೆ ಪಂಚಾಯತ್ ಅಧಿಕಾರಿಗಳು. 1.5 ತಿಂಗಳಾದರೂ ಪರಿಹಾರ ಸಿಕ್ಕಿಲ್ಲ. ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಪಂಚಾಯತ್ ಮುಂದೆ ಸಮಸ್ಯೆ ಹೇಳಿಕೊಂಡರೂ ಪ್ರಯೋಜನವಾಗಿಲ್ಲ. ಸಣ್ಣ ಟ್ಯಾಂಕರ್ಗೆ 600 ರೂಪಾಯಿ ದರ ನೀಡಿ ದಿನಬಳಕೆಗೆ ಉಪಯೋಗಿಸುವ ಪರಿಸ್ಥಿತಿ ಇಲ್ಲಿಯ ಜನರದ್ದಾಗಿದೆ. ನಾವು ಇಲ್ಲಿ ಕಿದಿಯೂರು ಗರಡಿ ರೋಡ್ನ ಪರಿಸರದವರು. ಇಲ್ಲಿ ಸಾಧಾರಣ 30-35 ಮನೆ ಉಂಟು. ಪ್ರತಿ ವರ್ಷ ಕೂಡ ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ನೀರಿದ್ದು ಸಮಸ್ಯೆ ಬರ್ತಿತ್ತು. ಆದರೆ ಈ ವರ್ಷ ಮಾತ್ರ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗಿದೆ. ಪಂಚಾಯತಿಗೆ ಕಂಪ್ಲೇಂಟ್ ಮಾಡಿದರೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಮೆಂಬರ್ ಆಗಲಿ PDO ಆಗಲಿ. ನೀರು ಬೇರೆ ಕಡೆ ಎಲ್ಲ ನೀರು ಬರ್ತದೆ, ಇಲ್ಲಿ ಹೇಳಿದರೆ ನೀರುಂಟು ನಮಗೆ ಮಾತ್ರ ಬರೋದಿಲ್ಲ ಅಂತ ಹೇಳ್ತಾರೆ. ನಾವು ಪ್ರತಿ ತಿಂಗಳು ವಾರಕ್ಕೆ 2 ಟ್ಯಾಂಕರ್ ನೀರು 600 ರೂಪಾಯಿಂದ 1000 ರೂಪಾಯಿವರೆಗೆ ಆಗ್ತದೆ. ಹಣ ಕೊಟ್ಟು ನೀರು ತರಬೇಕಾಗ್ತದೆ. ಅಂಥ ಪರಿಸ್ಥಿತಿ ಈಗ ನಮಗೆ ಬಂದಿದೆ. ಮುಖ್ಯವಾಗಿ ಅವರು ನಮಗೆ ಮೂಲಭೂತ ಸೌಕರ್ಯವಾಗಿ ನೀರಿನ ವ್ಯವಸ್ಥೆ ಮಾಡಬೇಕಾದ್ದು ಈ ಪಂಚಾಯತ್ನವ್ರದ್ದು ಕರ್ತವ್ಯ. ಅದನ್ನೇ ಅವ್ರು ಮಾಡ್ತಾ ಇಲ್ಲ. ವರ್ಷ ಕೂಡ ಕಂಪ್ಲೇಂಟ್ ಮಾಡಿ ಸಾಕಾಗಿದೆ ನಮಗೆ. ಅದಕ್ಕಾಗಿ ಈ ಸಲ ಏನಾದರೂ ಮಾಡಿ ಊರು ಬಿಟ್ಟು ಹೋಗಬೇಕಂತ ಇಲ್ಲಿ ನಾವು ಎಲ್ಲ ಡಿಸೈಡ್ ಮಾಡಿದ್ದೇವೆ ಏಪ್ರಿಲ್ ಮೇಗೆ. ಅಂದರೆ ಮೊದಲು ನಮಗೆ ಹಳೆ ಪೈಪಲ್ಲಿ ನೀರು ಬರ್ತಾ ಇತ್ತು. ಈಗ ವರಾಯಿ ಕನೆಕ್ಷನ್ ಅಂತ ಹೊಸ ಕನೆಕ್ಷನ್ ಮಾಡಿದ್ದಾರೆ. ಆ ಕನೆಕ್ಷನಲ್ಲಿ ಕೂಡ ಬರುವುದಿಲ್ಲ, ಹೊಸ ಕನೆಕ್ಷನಲ್ಲಿ ನೀರು ಬರುವುದಿಲ್ಲ. ಹಾಗೆ ಎಲ್ಲ ಸರ್ಕಾರದವರು ನೀರು ಕೊಡ್ತೇನೆ. ನಮ್ಮ ಪಂಚಾಯತಿನಲ್ಲಿ ಬೇರೆ ಕಡೆ ಆ ಲೈನ್ ಕೇಳಿದರೆ ನಮಗೆ ಬರ್ತದಂತ ಹೇಳ್ತಾರೆ. ಈ ಲೈನ್ ಬಂದರೆ ಇಲ್ಲಿ ಇಷ್ಟು ಮನೆಗೆ ನೀರು ಬರುವುದಿಲ್ಲ. ಒಂದು ಸಪೂರ ಚೂರು ನೀರು ಸ್ವಲ್ಪ ಕೊಡ್ತಾರೆ, ಅದು ಸಾಕಾಗೋದಿಲ್ಲ. ನಮಗೆ ಏನು ಮಾಡೋದಂತ ಗೊತ್ತಾಗುವುದಿಲ್ಲ. ಈಗ ಒಟ್ಟಾರೆಯಾಗಿ ಉಡುಪಿ ನಗರ ಪ್ರದೇಶದಲ್ಲಿ ಈಗಲೇ ಹೀಗೆ ನೀರಿನ ಸಮಸ್ಯೆ ಉಂಟಾದರೆ ಇನ್ನು ಏಪ್ರಿಲ್ ಮೇ ಬಂದರೆ ಹೇಗೆ ಅನ್ನೋ ಆತಂಕ ಎದುರಾಗಿದೆ. ಜಿಲ್ಲಾಡಳಿತ, ನಗರಸಭೆ ನದಿ ಮಳೆ ನೀರಿಗೆ ಕಾಯದೆ ಊರಿನ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವ ಕಡೆಗೆ ಗಮನ ಹರಿಸಬೇಕಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.